ನಮಸ್ತೆ ಮಕ್ಕಳ. ನೋಡಿ, ಕ್ವಶನ್ ಈ ಥರ ಇದೆ. ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್, ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ, ಬಿ ಸಿ ಈಸ್ ಈಕ್ವಲ್ ಟು ಇ ಎಫ್ ಆ್ಯಂಡ್ ಬಿ ಸಿ ಈಸ್ ಪ್ಯಾರಲಲ್ ಟು ಇ ಎಫ್. ಸೊ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಎ ಬಿ ಈಸ್ ಈಕ್ವಲ್ ಟು ಡಿ ಎಂದು ಕೊಟ್ಟಿದ್ದಾರೆ. ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಕ್ಕಳ. ಚಿತ್ರದಲ್ಲಿ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಎ ಬಿ ಈಸ್ ಈಕ್ವಲ್ ಟು ಡಿ ಎಂದು ಕೊಟ್ಟಿದ್ದಾರೆ. ಸೊ ಐ ವಿಲ್ ಮಾರ್ಕ್ ಎ ಬಿ. This is AB and this is D. ಇವೆರಡು ಈಕ್ವಲ್. ನೆಕ್ಸ್ಟು ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ. ಸೊ ಅದನ್ನು ನಾನು ಮಾಡ್ಕೊಳ್ತೀನಿ. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ. ನೆಕ್ಸ್ಟು ಬಿ ಸಿ ಈಸ್ ಈಕ್ವಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ನಾನು ಬೇರೆ ಕಲರ್ ಯೂಸ್ ಮಾಡ್ತೀನಿ. ಬೇರೆ ಕಲ್ಲರಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ರೈಟ್. ಸೊ ಬಿ ಸಿ ಈಸ್ ಈಕ್ವಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾನೆ ಆ್ಯಂಡ್ ಬಿ ಸಿ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಕೊಟ್ಟಿದ್ದೀನಿ. ಸೊ ನಾನು ಬೇರೆ ಬೇರೆ ಕಲರಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ಮಕ್ಕಳ, ಜಸ್ಟ್ ಫಾರ್ ನಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಬಿ ಸಿ ಈಸ್ ಪ್ಯಾರಲಲ್ ಟು ಇ ಎಫ್ ಇಷ್ಟು ಕೊಟ್ಟಿದ್ದಾನೆ ಮಕ್ಕಳ. ವರ್ಟಿಸೀಸ್ ಎ ಬಿ ಆ್ಯಂಡ್ ಸಿ ಆರ್ ಜಾಯಿಂಟ್ ಟು ವರ್ಟಿಸೀಸ್ ಡಿ ಇ ಆ್ಯಂಡ್ ಎಫ್ ರೆಸ್ಪೆಕ್ಟಿವ್ಲಿ. ಶೋ ದ್ಯಾಟ್. ಸೊ 6 ಬೇರೆ ಬೇರೆ ಕ್ವಶನ್ಸ್ ಇದೆ, ಸಬ್ ಕ್ವಶನ್ಸ್ ಇದೆ. ಶೋ ದ್ಯಾಟ್ ಫಸ್ಟು ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಇ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್ ಆ ಥರ ಎಲ್ಲ ತೋರಿಸ್ಬೇಕು. ಓಕೆ, ಸೊ ಮಕ್ಕಳ, ಈ ಕ್ವಶನ್ಗೆ ನಾವು ಒಂದು ವೆರಿ ಇಂಪಾರ್ಟೆಂಟ್ ಥಿಯರಮ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ವಾಟ್ ಈಸ್ ದಟ್ ಇಂಪಾರ್ಟೆಂಟ್ ಥಿಯರಮ್? ಅದನ್ನು ನಾನು ಬರಿತೀನಿ. ನೋಟ್ ಅಂತ ಹಾಕಿಸ್ಬಿಟ್ಟು ನಾನು ಬರಿತೀನಿ. ನೋಡಿ, ನೋಟ್. ನೋಟ್ ನೋಟ್. So I will use a theorem. ಏನದು? That theorem is, I will use a theorem. Okay, so ಆ theorem ಏನು ಹೇಳುತ್ತೆ? If one pair of opposite sides of a quadrilateral, if one pair of opposite sides of a quadrilateral is equal and parallel, then the quadrilateral, it ಅಂದರೆ quadrilateral, it is a parallelogram. ಮಕ್ಕಳ, ಈ ಥಿಯರಮ್ ಇದೆಯಲ್ಲ, ಈ ಥಿಯರಮ್ನ ರಿಸಲ್ಟನ್ನು ನಾವು ಈ ಪ್ರಾಬ್ಲಮಲ್ಲಿ ಸುಮಾರು ಕಡೆ ಬಳಸ್ಕೋತೀವಿ. ನಾನು ಜಸ್ಟ್ ಥಿಯರಮ್ ಅಂತ ಮೆನ್ಷನ್ ಮಾಡ್ತೀನಿ. ದಿಸ್ ಮೀನ್ಸ್ ದ್ಯಾಟ್ ವಿ ಆರ್ ಯೂಸಿಂಗ್ ದಿಸ್ ಥಿಯರಮ್ ಅಂತ. ದಿಸ್ ಥಿಯರಮ್, ಇಫ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್, ದೆನ್ ಇಟ್ ಈಸ್ ಎ ಪ್ಯಾರಲೋಗ್ರಾಮ್. ಮಕ್ಕಳ, ದೇರ್ ಆರ್ 4 ಕಂಡೀಷನ್ಸ್ ಫಾರ್ ಎ ಕ್ವಾಡ್ರಿಲ್ಯಾಟರಲ್ ಟು ಬಿ ಕಾಲ್ಡ್ ಆಸ್ ಎ ಪ್ಯಾರಲೆಲೋಗ್ರಾಮ್. ಅದರಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಕಂಡೀಷನ್ಸ್. One pair of opposite sides of a quadrilateral is equal and parallel, then it is a parallelogram. Okay, so ಈಗ ನಾವು ಫಸ್ಟ್ ಕ್ವಶನ್ಗೆ ಬರೋಣ ಮಕ್ಕಳ. ಫಸ್ಟ್ ಕ್ವಶನಲ್ಲಿ ಏನು ಕೇಳ್ತಿದ್ದಾನೆ? ವಿ ಹ್ಯಾವ್ ಟು ಶೋ ದಟ್ ಕ್ವಾಡ್ರಿಲ್ಯಾಟರಲ್ ಎ ಬಿ ಇ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ನೋಡಿ, ಚಿತ್ರ ನೋಡಿ, ಎ ಬಿ ಇ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಓಕೆ, ಪ್ರೂಫ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೂಫ್. ಓಕೆ, ನಂಬರ್ 1, ವಿ ಹ್ಯಾವ್ ಟು ಶೋ ದಟ್ ಎ ಬಿ ಇ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಎಸ್, ಜಸ್ಟ್ ಥಿಯರಮ್ ಯೂಸ್ ಮಾಡಿಬಿಟ್ರೆ ಸಾಕು ಮಕ್ಕಳ. ವಿ ನೋ ದಟ್ ಎ ಬಿ ಈಸ್ ಈಕ್ವಲ್ ಟು ಡಿ ಇ ಆ್ಯಂಡ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ. ದಿಸ್ ಈಸ್ ಗಿವನ್. ದೇರ್ ಫೋರ್ ಎ ಬಿ ಇ ಡಿ ಮಸ್ಟ್ ಬಿ ಎ ಪ್ಯಾರಲೋಗ್ರಾಮ್. ಸೊ ಅಕಾರ್ಡಿಂಗ್ ಟು ದ ಥಿಯರಮ್. ಸೊ ಈ ಥರ ಬರೀತೀನಿ ನಾನು. ಇನ್ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಇ ಡಿ, ಇನ್ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಇ ಡಿ. ಓಕೆ, ಏನು ಕೊಟ್ಟಿದ್ದಾರೆ ಅವರು? ಎ ಬಿ ಈಸ್ ಈಕ್ವಲ್ ಟು ಡಿ ಇ ಆ್ಯಂಡ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಇ. ಸೊ ದಿಸ್ ಈಸ್ ಗಿವನ್. ಸೊ ಅಕಾರ್ಡಿಂಗ್ ಟು ದ ಥಿಯರಮ್, therefore ಎ ಬಿ ಇ ಡಿ ಈಸ್ ಎ parallelogram, because one pair of opposite sides, just one pair of opposite sides equal ಮತ್ತು parallel ಇತ್ತು ಅಂತಂದರೆ that quadrilateral must be a parallelogram. Therefore ABED is a parallelogram.
ಸೊ ನಾನು ಜಸ್ಟ್ ಇಲ್ಲಿ ಥಿಯರಮ್ ಅಂತ ಮೆನ್ಷನ್ ಮಾಡ್ತೀನಿ ಮಕ್ಕಳ, ಜಸ್ಟ್ ಥಿಯರಮ್. ಸೊ ಆ ಥಿಯರಮ್ನ ನಾವು ಮೇಲೆ ಬರೆದಿದ್ದೀವಿ. ಓಕೆ, ಸೊ ಇದು ಪ್ರೂವ್ ಮಾಡಾಯಿತು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ನೋಡಿ, ಕ್ವಾಡ್ರಿಲ್ಯಾಟ್ರಲ್ BEFC ಈಸ್ ಎ ಪ್ಯಾರಲೆಲೋಗ್ರಾಮ್. ಕ್ವಾಡ್ರಿಲ್ಯಾಟ್ರಲ್ BEFC ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಗೈನ್ ಸೇಮ್ ನೋಡಿ, we know that in quadrilateral BEFC, BC is equal to EF and BC is parallel to EF. Therefore, BEFC is a parallelogram according to the theorem, because one pair of opposite sides is equal and parallel. Therefore, BEFC is a parallelogram. ಓಕೆ ಮಕ್ಕಳ, ಇಲ್ಲಿ ನೋಡಿ, ABED is a parallelogram ಅಂತ ಪ್ರೂವ್ ಮಾಡಿದ್ವಿ. ನಾನು ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ, ನಮ್ಗೆ ಈಸಿ ಆಗುತ್ತೆ. ABED is a parallelogram ಅಂತ ಆಗ್ಬಿಟ್ಟಾಗ ABED is a parallelogram ಅಂತ ಪ್ರೂವ್ ಮಾಡಿದ್ವಿ. therefore BE must be equal to AD and BE must be parallel to AD. ಹೌದು ತಾನೆ? ಸೊ ನಾನೊಂದು ಬೇರೆ ಕಲರ್ ತೊಗೊಳ್ತೀನಿ, ಬೇರೆ ಕಲರಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, BE is equal to AD because ABED is a parallelogram ಅಂತ ಜಸ್ಟ್ ಪ್ರೂವ್ ಮಾಡಿದ್ವಿ. therefore BE must be equal to AD and BE must be parallel to AD. BE must be parallel to AD. ಹೌದಾ? ಸೊ ಅದನ್ನು ಇಲ್ಲಿ ಬರೀತೀನಿ ಮಕ್ಕಳ. ಸೊ this implies BE must be equal to AD and BE is parallel to AD. BE is parallel to AD. ಓಕೆನಾ? ಸೊ ಚಿತ್ರ ನೋಡಿ ನಿಮ್ಗೆ ಗೊತ್ತಾಗುತ್ತೆ, BE is parallel to AD. ಓಕೆ, ಸೊ ಸೆಕೆಂಡ್ ಒನ್ನು ನಾನು ಮತ್ತೆ ಬರೆಯೋಕ್ಕೆ ಹೋಗಲ್ಲ. ಐ ವಿಲ್ ಜಸ್ಟ್ ರೈಟ್ ಸಿಮಿಲರ್ಲಿ. ನಾವು ಸೆಕೆಂಡ್ ಒನ್ ನೋಡಿ, BEFC is a parallelogram. ಹೌದು, BEFC is a parallelogram. ಸೊ BEFC is a parallelogram ಅಂತಂದರೆ BE must be equal to CF. ಹೌದಾನೆ? ಸೊ ಅದನ್ನು ನಾನೀಗ ಅದೇ ಕಲರಲ್ಲಿ, ಎಸ್. ಸೊ BEFC is a parallelogram. therefore BE must be equal to FC and BE must be parallel to FC. ಹೌದಾ? ಸೊ ನಾನು ಈ ಥರ ಬರಿತೀನಿ ನೋಡಿ, BEFC is a parallelogram. BEFC is a parallelogram. ಈ ಪ್ಯಾರಲೋಗ್ರಾಮ್ ಅಂತ ಹೇಗೆ ನಾವು ಪ್ರೂವ್ ಮಾಡೋದು? ನಾನು ಫಸ್ಟ್ ಒನ್ ಮಾಡಿದ್ನಲ್ಲ ಮಕ್ಕಳ, ಅದೇ ಥರ. ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಈಸ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್, therefore BEFC is a parallelogram. So BEFC is a parallelogram. This implies BE is equal to FC ಅಥವಾ CF. BE is equal to CF and BE is parallel to CF. BE is parallel to CF. Okay, ಮೂರನೇ ಕ್ವಶನ್ ನೋಡಿ ಮಕ್ಕಳ. We have to show that AD is parallel to CF. AD is parallel to CF and AD is equal to CF. ನೀವು ಚಿತ್ರ ನೋಡಿದ್ರೆ it is obvious. AD is equal to CF and AD is parallel. ಎಲ್ಲ ಗ್ರೀನಲ್ಲಿ ಮಾರ್ಕ್ ಮಾಡಿದ್ದೀನಿ, ಹೌದಲ್ವಾ? ಬಟ್ ಇದನ್ನು ಹೆಂಗೆ ತೋರಿಸ್ಬೇಕು? ನೀವು ಹೇಗೆ ತೋರಿಸ್ಬೇಕು ನೋಡಿ, ಇಟ್ಸ್ ವೆರಿ ಸಿಂಪಲ್. ವಿ ಹ್ಯಾವ್ ಟು ಶೋ ದ್ಯಾಟ್ AD ಈಸ್ ಈಕ್ವಲ್ ಟು CF. ಹೌದಾನೆ? ವಿ ಹ್ಯಾವ್ ಟು ಶೋ ದ್ಯಾಟ್ AD ಈಸ್ ಫಸ್ಟು ಪ್ಯಾರಲಲ್ ನೋಡೋಣ. AD ಈಸ್ ಪ್ಯಾರಲಲ್ ಟು CF ಅಂತ ತೋರಿಸ್ಬೇಕು. ನೌ ವಿ ನೋ ದ್ಯಾಟ್ BE is parallel to AD. BE is parallel to AD. ಪ್ರೂವ್ ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ, ಆಯಿತಾ? and we also know that BE is parallel to CF. ಸೊ ಇವೆರಡು ಪ್ರೂವ್ ಮಾಡಿಬಿಟ್ಟಿದ್ದೀವಿ ಮಕ್ಕಳ. we have proved above. We have proved it. So this implies, nodi, lines which are parallel to the same line are parallel to one another. So B is parallel to AD, B is also parallel to CF. Therefore AD must be parallel to CF. This implies AD must be parallel to CF. So ನೀವು ಇಲ್ಲಿ ಬರಿಬಹುದು lines which are parallel to the same line
which are parallel to the same line, parallel to the same line, parallel to the same line, or parallel to one another, parallel to one another, parallel to one another. Okay. Similarly, we have to also show that AD is equal to CF. ಇದೇ ಥರ ನಾವು AD is equal to CF ಅಂತ ತೋರಿಸ್ಬೋದಲ್ಲ ಮಕ್ಕಳ. We know that BE is equal to AD and BE is also equal to CF. ಇದನ್ನು ಅಷ್ಟೇ we have proved above. Okay. So this implies AD is equal to CF. Reason ಏನು ಬರಿತೀವಿ? Things which are equal to the same thing are equal to one another. Okay. Next fourth question ನೋಡಿ ಮಕ್ಕಳ. Third question ಆಯಿತು, ಈಗ fourth question. What is the fourth question? Quadrilateral ACFD is a parallelogram. ಚಿತ್ರ ನೋಡಿ. ACFD is a parallelogram. Yes, ACFD is a parallelogram. ಚಿತ್ರ ನೋಡಿ ಮಕ್ಕಳ. Because AD is parallel to CF and AD is equal to CF. ಹೌದಾನೆ? AD is parallel to CF ಅಂತ just ನಾವು ಪ್ರೂವ್ ಮಾಡಿದ್ವಿ, and AD is equal to CF ಅಂತಲೂ ಪ್ರೂವ್ ಮಾಡಿದ್ವಿ. If one pair of opposite sides are is equal and parallel, then it is a parallelogram. So ACDF is a parallelogram, ACFD is a parallelogram. So ACFD is a parallelogram, Why? Because it is according to our theorem. If one pair of opposite sides is equal and parallel, of a quadrilateral is equal and parallel, then it is a parallelogram. So ACFD is a parallelogram ಅಂತ ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಮಕ್ಕಳ, ಫಿಫ್ತ್ ಒನ್ ಇದೆ. ಫಿಫ್ತ್ ಒನ್ says AC is equal to DF. Obviously ಅಲ್ವಾ ಮಕ್ಕಳ, if ACFD is a parallelogram, then AC must be equal to DF. ನಾನು ಇನ್ನೊಂದು ಕಲರಲ್ಲಿ ಮಾರ್ಕ್ ಮಾಡ್ತೀನಿ. I will use a different color. ನೋಡಿ, AC is equal to DF. Because ACFD is a parallelogram ಆಗಿರೋದ್ರಿಂದ opposite sides must be equal and they must be parallel. So ಇದು ಪ್ಯಾರಲಲ್ಲು ಆಗಿರುತ್ತೆ, ಅದನ್ನು ಮಾರ್ಕ್ ಮಾಡ್ತೀನಿ ನಾನು, So yes, right. So AC is equal to DF. This implies AC is equal to DF. Why? Opposite sides of a parallelogram. Opposite sides of a parallelogram. Opposite sides of a parallelogram. Okay. So last one ನೋಡಿ ಮಕ್ಕಳ, AC is equal to DF ಅಂತ ಪ್ರೂವ್ ಮಾಡಿದ್ವಿ. ಲಾಸ್ಟ್ ಒನ್, ಸಿಕ್ಸ್ತ್ ಒನ್, ಏನಂತ ಪ್ರೂವ್ ಮಾಡಬೇಕು ನಾವು? ಟ್ರಯಾಂಗಲ್ ABC is congruent to ಟ್ರಯಾಂಗಲ್ DEF. ABC ಮತ್ತು DEF. ಸೊ ನೀವು ಚಿತ್ರ ನೋಡಿದ್ರೆ ಆರಾಮ್ಸೆ ಗೊತ್ತಾಗುತ್ತೆ. ಕಂಪೇರ್ ಮಾಡಿ, ಕಂಪೇರ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DEF. ಇವಿಬ್ಬರನ್ನು ಕಂಪೇರ್ ಮಾಡಿ ನೋಡಿ. AB is equal to DE, ಹೌದಾ? ಚಿತ್ರ ನೋಡಿ, AB is equal to DE because we have proved it. Next, BC is equal to EF. We have proved it. Next, AC is equal to DF. We have proved it. So ಎಲ್ಲ ಪ್ರೂವ್ ಮಾಡಿದ್ದೀವಿ ನಾವು. proved above. If three sides of one triangle are correspondingly equal to three sides of other triangle, then according to SSS congruence criterion, both the triangles are congruent. Therefore, triangle ABC is congruent to triangle DEF according to SSS congruence criterion.